ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸದ 5ನೆಯ ದಿನ ದಾಸರ ಪದದ ಚಿಂತನೆ. ಇವತ್ತಿನ ದಿವಸ ನಾವು ಪುರಂದರ ದಾಸರ ಒಂದು ಸುಂದರವಾದಂಥ ಕೃತಿ ಸುಮ್ಮನಿರು ಸುಮ್ಮನಿರು ಬೇಡಿಕೊಂಬೆ ಈ ಮಹಿಯೊಳತಿಶಯದ ಗುಮ್ಮ ಬಂದಿದೆಕೋ ಅನ್ನುವಂಥ ಕೃತಿನ ಚಿಂತನೆ ಮಾಡೋಣ. ಇದು ಮುಖ್ಯವಾಗಿ ಏನು ಅಂದರೆ ಇಲ್ಲಿ ಸುಮ್ಮನಿರು ಸುಮ್ಮನಿರು ಬೇಡಿಕೊಂಬೆ ಅಂತ ಹೇಳ್ತಿದ್ದಾರೆ. ಯಾರಿಗೆ ಸುಮ್ಮನಿರು ಅಂತ ಹೇಳ್ತಿದ್ದಾರೆ ಅಂತಂದರೆ ನಮ್ಮ ಒಳಗಿರುವಂಥ ಮನಸ್ಸೇನು ಯಾವಾಗಲೂ ಚಂಚಲವಾಗಿ ಓಡಾಡ್ತಾಗಿರುವಂಥ ಮನಸ್ಸನ್ನು ನಾವು ಹೇಗೆ ಶಾಂತಗೊಳಿಸ್ಬೇಕು ಅಂತಂದರೆ, ಹೇಗೆ ಒಂದು ಪುಟ್ಟ ಮಗು ಹಠ ಮಾಡ್ತಾ ಇದ್ದರೆ ಏನು ಮಾಡ್ತೀವಿ ನಾವು? ಸುಮ್ಮನಿರಪ್ಪ ಅಂತೀವಿ. ಆಮೇಲೆ ಏನು ಮಾಡ್ತೀವಿ? ಗುಮ್ಮ ಬಂದಿದೆ ನೋಡು ಅಂತ ಹೆದರಿಸ್ತೀವಿ. ಹೌದಲ್ಲ? ಹಾಗೇನೇ ಇಲ್ಲಿ ನಮ್ಮ ಮನಸ್ಸನ್ನು ನಾವು ಪುಟ್ಟ ಮಗು ಥರ ನಿಧಾನಾಗಿ ಅದನ್ನು ಎಳ್ಕೊಂಬರ್ಬೇಕು. ಇಲ್ಲಾಂದರೆ ಹಠಮಾರಿ ಮಗು ಆಗೋಗ್ಬಿಡುತ್ತೆ ಮನಸ್ಸು. ಹೇಳಿದ ಮಾತು ಒಂದು ಕೇಳಲ್ಲ. ಅದಕ್ಕೋಸ್ಕರ ಮೆಲ್ಲಿಗೆ ಹೇಳ್ತಿದ್ದಾರೆ, ಸುಮ್ಮನಿರು ಬೇಡಿಕೊಂಬೆ ಅಂತಿದ್ದಾರೆ. ನಾನು ಬೇಡ್ಕೋತೀನಪ್ಪ ಮನಸ್ಸೇ, ನೀ ಸುಮ್ಮನಾಗು ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ದಾರೆ? ಸೀದಾ ನಿಯಾಮಕವಾದಂಥ ಈಶ್ವರನ ಕೃತಿಯನ್ನು ಮಾಡ್ತಾಯಿದ್ದಾರೆ. ಈಶ್ವರ, ನನ್ನ ಮನಸ್ಸನ್ನು ನನಗೆ ನಿಲ್ಸೋಕ್ಕಾಗ್ತಿಲ್ಲಪ್ಪ, ಮನೋನಿಯಾಮಕನಾದ ನೀನೇ ನಿಲ್ಲಿಸಬೇಕು. ಆದರೆ ಇಲ್ಲೇನು ಹೇಳ್ತಿದ್ದಾರೆ ಅವರು? ಈ ಮಹಿಯೊಳ ಅತಿಶಯದ ಗುಮ್ಮ ಬಂದಿದೆಕೋ ಅಂತಿದ್ದಾರೆ. ಈ ಗುಮ್ಮ ಅಂದರೆ ಯಾರು ಅಂತಂದರೆ ಆ ಈಶ್ವರನೇ. ಆವಾಗ ಅವನೇನು ಮಾಡ್ತಾನೆ? ಅವನು ಮನಸ್ಸನ್ನು ನಿಲ್ಲಿಸ್ತಾನೆ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂತ ಪುರಂದರದಾಸರೇ ಇನ್ನೊಂದು ಕಡೆ ಹೇಳ್ತಾರೆ. ಅನಲಾಕ್ಷ ಅಂದರೆ ಯಾರು ಅಂದರೆ ಈಶ್ವರ. ಅಂದರೆ ಅವನು 3 ಕಣ್ಣಿದೆಯಲ್ಲ, ಒಂದು ಸೂರ್ಯ, ಒಂದು ಚಂದ್ರ, ಒಂದು ಅನಲ ಅಂದರೆ ಬೆಂಕಿ, ಅದೇ 3ನೇ ಕಣ್ಣು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆ ಮನಸ್ಸು ಕಾರಣನೇ ಅಲ್ಲ. ಯಾರು ಕಾರಣ? ನೀನೇ ಕಾರಣ. ಇವು ಮನೋನಿಯಾಮಕವಾಗಿ ನಮ್ಮ ಮನಸ್ಸಿನಲ್ಲಿ ನಿಂತು ನಮ್ಮ ಮನಸ್ಸನ್ನು ಗಟ್ಟಿಯಾಗಿ ನಿಲ್ಲಿಸೋದು, ಚಂಚಲತೆ ಕೊಡೋದು, ಆ ಕಡೆ ಈ ಕಡೆ ಓಡಾಡಿಸೋದು ಯಾರು? ಈಶ್ವರ. ಆದ್ದರಿಂದ ಇಲ್ಲೇನು ಮಾಡ್ತಿದ್ದಾರೆ ಅಂತಂದರೆ, ಆ ರುದ್ರದೇವರು ಹೃದಯದಲ್ಲಿ ನಿಂತ್ಕೊಂಡು ನಮಗೆ ಭಗವಂತನ ಧ್ಯಾನ ಮಾಡುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದಾರೆ. ಈ ಅತಿಶಯದ ಗುಮ್ಮ ಅಂತ ಏನು ಹೇಳ್ತಿದ್ದಾರೆ ಇಲ್ಲಿ? ಈ ಅತಿಶಯದ ಗುಮ್ಮ ಬೇರೆ ಯಾರು ಅಲ್ಲ, ಮಹಾರುದ್ರದೇವರು. ಮಹಾದೊಡ್ಡ ಎಲ್ಲ ಭೂತಗಳಿಗೂ ಅಧಿಪತಿಯಾಗಿರುವಂತಹ ಕೈಲಾಸವಾಸಿಯಾದಂತಹ ಭಗವಂತನಾದ ಶಿವನನ್ನು ಕರಿತಾ ಇದ್ದಾರೆ. ನನ್ನ ಮನಸ್ಸನ್ನು ನಿಲ್ಲಿಸಪ್ಪ ಅಂತ ಬೇಡ್ಕೊತಾ ಇದ್ದಾರೆ. 5 ಮುಖ ಮತ್ತು 5 ಕಣ್ಣುಗಳಿಂದ ಈಶ್ವರನಿಗೆ 5 ಮುಖ. ಅದಕ್ಕೋಸ್ಕರನೇ ಅವನ್ನೇನಂತ ಕರಿತೀವಿ ನಾವು? ಪಂಚಮುಖ ಅಂತ ಕರಿತೀವಿ. ಅವನ 5 ಮುಖಗಳು ಯಾವುದು ಅಂತಂದರೆ ಅಘೋರ, ತತ್ಪುರುಷ, ವಾಮದೇವ, ಈಶಾನ, ಸದ್ಯೋಜಾತ ಅಂತ 5 ಮುಖಗಳಿದೆ ಈಶ್ವರನಿಗೆ. ಒಂದೊಂದು ಮುಖದಲ್ಲಿ 3 ಕಣ್ಣಿದೆ. ಆದ್ದರಿಂದ 5 ಕಣ್ಣುಗಳಿಂದ 5 ಮುಖ ಮತ್ತು 5 ಕಣ್ಣುಗಳಿಂದ 5 ಮುಖದೊಳಗ್ನಿ ಕಿಡಿ ಉದುರಿಸಿ ಅಂತ ಹೇಳ್ತಿದ್ದಾರೆ. ಇಲ್ಲಿ 5 ಮುಖಗಳಿಂದ ಅಗ್ನಿ ಕಿಡಿ ಉದುರಿಸಿ ಅಂತ ಹೇಳ್ತಿರೋದು ಇಲ್ಲಿ ಪಂಚಾಗ್ನಿ ಅಂತಂದ್ಬಿಟ್ಟು. ಈ ಪಂಚಾಗ್ನಿ ಅಂದರೆ ಏನು ಅಂತಂದರೆ, ಜೀವ ಮೇಲಿಂದ ಸ್ವರ್ಗದಿಂದ ಕೆಳಗೆ ಬರುತ್ತಲ್ಲ, ಆವಾಗ ಸ್ವರ್ಗ ಮತ್ತು ಮೋಡದೊಳಗೆ ಸೇರಿಕೊಂಡು ಆ ನೀರಿನ ಹಡಿಯೊಳಗೆ ಭೂಮಿಗೆ ಬಂದು, ಭೂಮಿಯಿಂದ ಪುರುಷನೊಳಗೆ ಹೋಗಿ, ಪುರುಷನಿಂದ ಸ್ತ್ರೀಯೊಳಗೆ ಹೋಗಿ, ಅವಳಿಂದ ಜೀವ ಮಗುವಾಗಿ ಹೊರಗಡೆ ಬರ್ತಾನೆ. ಇದಕ್ಕೆ ಪಂಚಾಗ್ನಿ ಅಂತ ಕರೀತಾರೆ. ಇದು ಉಪನಿಷತ್ತಲ್ಲಿ ಬರುತ್ತೆ. ಇದು ಒಂದು ಪಂಚಾಗ್ನಿ ತತ್ವ. ಇನ್ನೊಂದೇನಪ್ಪ ಅಂದರೆ ಪಂಚಾಗ್ನಿ ತಪಸ್. ಅಂದರೆ ಏನಂದರೆ, ಮೇಲ್ಗಡೆ ಸುಡುವಂತಹ ಸೂರ್ಯ ಬಿಸಿಲಿರುತ್ತೆ, 4 ದಿಕ್ಕಿನಲ್ಲೂ ಬೆಂಕಿ ಹಚ್ಕೊಂಡ್ಬಿಟ್ಟು ಆ ಉರಿ ಬಿಸಿಲಿನ ಮಧ್ಯೆ ನಿಂತ್ಕೊಂಡು ತಪಸ್ಸು ಮಾಡೋದು. ಇದನ್ನು ಯಾರು ಮಾಡಿದ್ರು ಅಂದರೆ ಅರ್ಜುನ ಮಾಡ್ತಾನೆ ಪಾಶುಪತಾಸ್ತ್ರ ಪಡ್ಕೊಳ್ಳೋಕ್ಕೆ, ಪಾರ್ವತಿ ದೇವಿ ಮಾಡ್ತಾಳೆ ಈಶ್ವರನ ಪಡ್ಕೊಳ್ಳೋಕ್ಕೆ. ಈ ಥರ ಪಂಚಾಗ್ನಿ. ಆದ್ದರಿಂದ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಈ ಥರ ಪಂಚಾಗ್ನಿಗೆ ಒಲಿಯುವನೇ ಮತ್ತು ಈ ಥರ ಪಂಚಾಗ್ನಿಯಿಂದ ಎಲ್ಲ ಜೀವರಾಶಿಗಳು ಹುಟ್ಟೋ ಹಾಗೆ ಮಾಡುವವನೇ ಅಂತ ಹೇಳ್ತಿದ್ದಾರೆ.
ಐದೆರಡು ತೋಳುಗಳ ನೀಡಿ ಓಲಿದಾಡಿಸುತ್ತ. ಅಂದ್ರೇನು, ಎಷ್ಟು ಕೈ ಇದೆ? ಒಂದು ಈಶ್ವರನ 5 ಮುಖ ಇದೆ, 10 ಕೈಗಳಿದೆ. ನೀಡಿ ಅಂದರೆ ಆ ಕೈಗಳನ್ನು ಚಾಚಿ ಭಕ್ತರನ್ನ ಕಾಪಾಡ್ತಾ ಇದ್ದಾನೆ ಈಶ್ವರ. ಮತ್ತು ನಮ್ಮ ಮನಸ್ಸನ್ನು 10 ದಿಕ್ಕಿನಲ್ಲೂ ಕೂಡ ಓಡಾಡೋ ಹಾಗೆ ಮಾಡ್ತಾ ಇದ್ದಾನೆ. 5 ಬಾಣನ ಗೆದ್ದ ಗುಮ್ಮ ಬಂದಿದೆ ಕೋ. ಆಯಿತಾ? ನೋಡೋಕ್ಕೆ ಹೆಂಗಿದ್ದಾನೆ ಈಶ್ವರ. ಒಂದು ಸತಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ 5 ಮುಖ ಇದೆ, 15 ಕಣ್ಣಿದೆ, 10 ಕೈಗಳಿದೆ. ನಿಜವಾಗ್ಲೂ ಆ ಮಹಾರುದ್ರ ದೇವರನ್ನು ನೋಡಿ ಗಾಬರಿನೇ ಆಗಬೇಕು. ಅದಕ್ಕೋಸ್ಕರ ಗುಮ್ಮ ಬಂದಿದೆ ಅಂತ ಹೆದರಿಸ್ತಾ ಇದ್ದಾರೆ ಪುರಂದರದಾಸರು. 5 ಬಾಣನ ಗೆದ್ದ ಗುಮ್ಮ ಬಂದಿದೆ ಕೋ. ಯಾರಿವನು? 5 ಬಾಣ. 5 ಬಾಣ ಅಂದರೆ ಪಂಚಬಾಣ ಅಂದರೆ ಮನ್ಮಥ ಅಂತ. ಅವನು 5 ಬಾಣಗಳನ್ನು ಇಟ್ಕೊಂಡಿರ್ತಾನೆ. ಯಾವುದಿದು ಬಾಣಗಳು ಅಂತಂದರೆ ಅದಕ್ಕೂ ಹೆಸರಿದೆ. ಅರವಿಂದ, ಅಶೋಕ, ಚೂತ, ಮಲ್ಲಿಕ, ನೀಲೋತ್ಪಲ. ಇದೆಲ್ಲ ಯಾವ ಹೆಸರು? ಹೂಗಳ ಹೆಸರುಗಳು. ಈ ಎಲ್ಲ ಒಂದೊಂದು ಹೂವಿಂದ ಒಂದೊಂದು ಬಾಣ ಮಾಡ್ಕೊಂಬಿಟ್ಟಿದ್ದಾನೆ. ಯಾಕೆ ಅಂದರೆ ಮನ್ಮಥನ ಕೆಲಸ ಏನು? ನಮ್ಮ ಮನಸ್ಸಿನಲ್ಲಿ ಸಂತೋಷ, ಆನಂದವನ್ನು ತುಂಬಿ ಕಾಮ ಪ್ರವೃತ್ತರನ್ನಾಗಿ ಮಾಡುವುದು. ಈ ಬಾಣಗಳನ್ನು ಅವನೇನು ಮಾಡ್ದ? ಮಹಾವೈರಾಗ್ಯಶಾಲಿಯಾಗಿರುವಂತಹ ರುದ್ರದೇವರ ಮೇಲೆ ಪ್ರಯೋಗ ಮಾಡಿದಾಗ ಅವರಿಗೆ ತುಂಬ ಸಿಟ್ಟು ಬಂದುಬಿಡತ್ತೆ. ಯಾಕೆ ಅಂತಂದರೆ ಅವರು ಈ ಕಾಮ ಕ್ರೋಧಾದಿಗಳನ್ನೆಲ್ಲ ಗೆದ್ದು ಅದಕ್ಕಿಂತ ಮೇಲೆ ಹೋಗಿರೋಂಥವ್ರು. ಅವರನ್ನು ಈ ಕಾಮ ತನ್ನ ಮದಾಂಧತೆಯಿಂದ ನನ್ನನ್ನು ಯಾರೂ ಗೆಲ್ಲಕ್ಕಾಗಲ್ಲ ಅನ್ನುವಂಥ ಅಹಂಕಾರದಿಂದ ಬಾಣ ಬಿಟ್ಟಾಗ ಏನು ಮಾಡ್ತಾರೆ? ಸುಮ್ಮನೆ ಅವರ ಮಧ್ಯದ ಕಣ್ಣು ತೆಗಿತಾರೆ. ಅದು ಬೆಂಕಿಯ ಕಣ್ಣು. ಅಲ್ಲಿಂದ ಬಂದಂಥ ಬೆಂಕಿ ಆ ಮನ್ಮಥನ ಸುಟ್ಟು ಬಿಡುತ್ತೆ. ಆದ್ದರಿಂದ ಅವ್ರು ಯಾರು? 5 ಬಾಣನ ಗೆದ್ದ ಗುಮ್ಮ ಬಂದಿದೆ ಕೋ ಅಂತ ಹೇಳ್ತಿದ್ದಾರೆ. ಮುಂದಿನ ನುಡಿನಲ್ಲೇನು ಹೇಳ್ತಾರೆ? ಬಾಲಚಂದ್ರನ ಹೊತ್ತುಕೊಂಡು ತ್ರಿಶೂಲದ. ಇಲ್ಲೆಲ್ಲ ರುದ್ರದೇವರ ವರ್ಣನೆ ಬರ್ತಾ ಇದೆ. ಜಟೆನಲ್ಲಿ ಯಾರನ್ನು ಇಟ್ಕೊಂಡಿದ್ದಾರೆ? ಬಾಲಚಂದ್ರ ಇದ್ದಾನೆ, ಪುಟ್ಟ ಚಂದ್ರ ಇದ್ದಾನೆ. ಆಮೇಲೆ ತ್ರಿಶೂಲ ಇಟ್ಕೊಂಡಿದ್ದಾರೆ. ಮೇಲೆ ಹೆಣಗಳ ಚುಚ್ಚಿ ಒಲಿದಾಡುತ್ತಾ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಸ್ಮಶಾನವಾಸಿಯಾಗಿರುವಂತಹ ಸ್ಮಶಾನ ಇದೆ. ಅಲ್ಲೇನಿದೆ? ಬೇಕಾದಷ್ಟು ಹೆಣಗಳಿದೆ. ಅದನ್ನೆಲ್ಲ ಚುಚ್ತಾ ಇದ್ದಾರೆ. ಕಾಲ ಭೈರವನ ಕಾವಲಿರಿಸಿ ಮರುಳುಗಳ ಓಲಗದಿ ಅಂತ ಹೇಳ್ತಾರೆ. ಕಾಲ ಭೈರವ ಯಾರು? ಅವನು ಈಶ್ವರಂದೇ ಒಂದು ರೂಪ. ಅವನು ಕಾವಲು ಕಾಯ್ತಾ ಇದ್ದಾನೆ. ಆಯಿತಾ? ಅಲ್ಲಿ ಯಾರಿದ್ದಾರೆ? ಮರುಳುಗಳ ಓಲಗದಿ. ಮರುಳು ಅಂತಂದರೆ ಭೂತಗಳು, ಭೂತ ಪ್ರೇತ ಪಿಶಾಚಿಗಳೆಲ್ಲ ಇರುತ್ತೆ ಈಶ್ವರನ ಸುತ್ತಮುತ್ತ. ಆ ಮರುಳುಗಳ ಓಲಗ ಅಂದರೆ ಸಮೂಹ. ಆ ಭೂತಗಳ ಸಮೂಹದಲ್ಲಿ ತಲೆಬಾಗಿಲಲ್ಲಿ ಬಂದನಿದಕೋ. ಎಲ್ಲಿಗೆ ಬಂದಿಯಾನವನು? ಆ ಭೂತ ಸಮೂಹ ಎಲ್ಲ ಬಿಟ್ಟು ಈಶ್ವರ ನಮ್ಮ ತಲೆ ಹತ್ರ ಬಂದಿದ್ದಾನೆ. ಯಾತಕ್ಕೋಸ್ಕರ ಬಂದಿದ್ದಾನೆ ಅಂದರೆ ನಮ್ಮ ಬುದ್ಧಿಯಲ್ಲಿ ಪ್ರೇರಣೆ ಮಾಡುವುದಕ್ಕೆ, ನಮ್ಮ ಮನಸ್ಸನ್ನು ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ. ನಮ್ಮ ಮನಸ್ಸೆಲ್ಲಿದೆ? ನಮ್ಮ ಮನಸ್ಸು ನಮ್ಮ ಹೃದಯ ಹತ್ರ ತೋರಿಸ್ತೀವಿ, ಇಲ್ಲಿದೆ ನಮ್ಮ ಮನಸ್ಸು ಅಂತ. ಆದರೆ ಈ ಬುದ್ಧಿಯನ್ನು ಪ್ರೇರಣೆ ಮಾಡಿದ್ರೆ ಆ ಬುದ್ಧಿ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋಕ್ಕಾಗತ್ತೆ. ಅದಕ್ಕೆ ತಲೆ ಹತ್ರ ಬಂದಿದ್ದಾನೆ. ಮುದಿಯತ್ತ ನೇರಿ ಮೈಯೊಳು ಬೂದಿಯನ್ನು ಪೂಸಿ. ಏನಂದರೆ ಮುದಿ ಎತ್ತು ಅಂದರೆ ವೃಷಭನೇರಿದ ವಿಷಧರನ್ಯಾರೇ ಅಂತ ಹಾಡ್ತೀವಿ. ವೃಷಭ ಅಂದ್ರೇನು? ನಂದಿ. ಆ ನಂದಿ ಮೇಲೆ ಕೂತ್ಕೊಂಡು ಮೈಯೊಳ ಬೂದಿ ಪೂಸಿ ಚಿತಾಭಸ್ಮವನ್ನು ಬಳ್ಕೊಂಡಿರ್ತಾನೆ ಈಶ್ವರ. ಯಾತಕ್ಕೋಸ್ಕರ ಬಳ್ಕೊಂಡಿರ್ತಾನೆ ಅಂದರೆ ಜೀವನ ಇಷ್ಟೇ, ಜೀವನ ನಶ್ವರ. ಈಶ್ವರನ ನೋಡಿದ ತಕ್ಷಣ ಗೊತ್ತಾಗಬೇಕು ಈ ಜೀವನದ ಮೇಲೆ, ಈ ದೇಹದ ಮೇಲೆ ಆಸೆ ಇಟ್ಕೋಬೇಡ. ಒಳಗಿರೋ ಆತ್ಮ ಅದು ಚಿರಾಯು ಯಾವಾಗಲೂ ಇರುತ್ತೆ. ಆದರೆ ಈ ಹೊರಗಿರೋ ದೇಹ ಏನಿದೆ ಇದು ಮುಂದೆ ಏನಾಗತ್ತಿದು ಭಸ್ಮ ಆಗತ್ತೆ ಅಷ್ಟೇ, ಬೂದಿ ಆಗೋಗ್ಬಿಡುತ್ತೆ ಅಥವಾ ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆದ್ದರಿಂದ ಇದ್ರ ಮೇಲೆ ನೀನು ಜಾಸ್ತಿ ಆಸೆಯನ್ನು ಇಟ್ಕೋಬೇಡ ಅಂತ ಹೇಳ್ತಿರುವಂತಹ ಈಶ್ವರ ವೃಷಭ ಮೇಲೆ ಕೂತ್ಕೊಂಡು ಮೈಗೆಲ್ಲ ಬೂದಿಯನ್ನು ಬಳಕೊಂಡು ಮದನಾರಿ ಎಂಬಂತ ಬಲುಭೂತವು. ಮದನಾರಿ, ಮದನ ಅಂದರೆ
ಮನ್ಮಥ. ಅರಿ ಅಂದರೆ ವೈರಿ, ಮನ್ಮಥನ ವೈರಿಯಾದಂತಹ ಬಲುಭೂತ. ಬಲುಭೂತ ಅಂದರೆ ದೊಡ್ಡದು ಭೂತ. ಅದ್ಯಾವುದು? ಮಹಾರುದ್ರ ದೇವರು. ಹೃದಯದಲ್ಲಿ ನಿನ್ನ ನೋಡುವೆನೆಂಬ ಧ್ಯಾನದಲ್ಲಿ. ನಾನು ಯಾಕೆ ಕೂತ್ಕೊಂಡಿದ್ದೀನಿ ಅಂತಂದರೆ, ನಾನು ಹೃದಯ ಕಮಲದಲ್ಲಿ ಭಗವಂತನ ದರ್ಶನ ಆಗಬೇಕು ಅಂತ ಕೂತಾಗ ಏನಾಗ್ತಿದೆ? ಇತ್ಲಾಗೆ ಮನಸ್ಸು ಓಡ್ತಾ ಇದೆ. ಅದಕ್ಕೆ ಸುಮ್ಮನಿರು ಅಂತ ಹೇಳಿ ಈಶ್ವರನ ಪ್ರಾರ್ಥನೆ ಮಾಡಿಕೊಂಡಾಗ ಏನು ಮಾಡ್ತಾನೆ? ಈಶ್ವರ ನಮ್ಮ ತಲೆ ಹತ್ರ ಬಂದು ಬುದ್ಧಿಯಿಂದ ಮನಸ್ಸನ್ನು ಗಟ್ಟಿಯಾಗಿ ನಿಲ್ಲಿಸ್ತಾನೆ. ಮನಸ್ಸನ್ನು ನಿಲ್ಲಿಸಿದಾಗ ಏನಾಗತ್ತೆ? ಧ್ಯಾನದಲ್ಲಿ ಒದಗಿ ಬಂದೈದಾನೆ ಪುರಂದರ ವಿಠಲ. ಅವಾಗೇನಾಗತ್ತೆ? ಆ ಮನಸ್ಸನ್ನು ಗಟ್ಟಿಯಾಗಿ ನಿಲ್ಲಿಸಿ ಧ್ಯಾನ ಸಂಪೂರ್ಣ ಆದಾಗ ಏನಾಗತ್ತೆ? ಕಾಣಿಸಕ್ಕೆ ಶುರುವಾಗ್ತಾನೆ. ಯಾರು? ದಾಸರ ಆರಾಧ್ಯ ದೈವವಾದಂತಹ ಪುರಂದರ ವಿಠಲ. ಯಾರು ಧ್ಯಾನ ಮಾಡಬೇಕು ಅಂದರೆ, ನಮ್ಮ ಬಿಂಬಮೂರ್ತಿಯ ಧ್ಯಾನವನ್ನು ನಾವು ಮಾಡಬೇಕು ಅಂತ ದಾಸರೆಲ್ಲ ಹೇಳೋದು. ಪ್ರತಿಯೊಬ್ಬ ದಾಸರಿಗೂ ಕೂಡ ಅವರ ಬಿಂಬಮೂರ್ತಿ ಇರ್ತಾರೆ, ಅವರನ್ನು ಅವರು ಆರಾಧನೆ ಮಾಡ್ತಾರೆ. ಇಲ್ಲಿ ಪುರಂದರದಾಸರ ಬಿಂಬಮೂರ್ತಿ ಪುರಂದರ ವಿಠಲ. ಸೊ ಅವರಿಗೆ ಆ ವಿಠಲ ದರ್ಶನ ಕೊಟ್ಟಾಗ ಅವರು ಪುರಂದರ ವಿಠಲ ಅಂತ ಕೊಂಡಾಡ್ತಾ ಇದ್ದಾರೆ. ಇಲ್ಲಿ ಭಗವಂತನಾದಂಥ ಶಿವನ ಮಹಿಮೆಗಳನ್ನೆಲ್ಲ ಸ್ಮರಿಸುತ್ತಾ, ಮನೋನಿಯಮಕನಾದ ಆ ಶಿವನನ್ನು ಕೊಂಡಾಡುತ್ತಾ, ಅವನಿಗೆ ಪ್ರಾರ್ಥನೆ ಮಾಡುತ್ತಾ, ನಮ್ಮ ಮನಸ್ಸನ್ನು ಸುಮ್ಮನಾಗಿಸು, ನಮ್ಮ ಮನಸ್ಸನ್ನು ನಿಲ್ಲಿಸು, ಅದರಲ್ಲಿ ನಾವು ನಮ್ಮ ಬಿಂಬರೂಪವನ್ನು ಧ್ಯಾನ ಮಾಡುವಂಥ ಶಕ್ತಿಯನ್ನು ನಮಗೆ ಕೊಡು ಅಂತ ಕೇಳ್ತಾ ಇದ್ದಾರೆ. ಇದು ಈಶ್ವರನ ಸ್ತುತಿನೂ ಹೌದು, ನಾರಾಯಣನ ಸ್ತುತಿನೂ ಹೌದು, ಮತ್ತು ನಮಗೆಲ್ಲ ನೀತಿ ಪಾಠನೂ ಹೌದು. ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿಲ್ಲ, ಅದು ಈಶ್ವರನಾದಂಥ ರುದ್ರದೇವರ ಕೈಯಲ್ಲಿದೆ. ಅವರ ಉಪಾಸನೆ ಮಾಡಿದ್ರೆ ಮಾತ್ರ ನೀವು ಮುಂದೆ ಹರಿಯ ಉಪಾಸನೆ ಮಾಡುವಂಥ ಶಕ್ತಿಯನ್ನು ಪಡ್ಕೋತೀರಾ ಅನ್ನುವಂತಹ ಒಂದು ತತ್ವವನ್ನು ಕೂಡ ಇಲ್ಲಿ ಪುರಂದರದಾಸರು ಹೇಳ್ತಾ ಇದ್ದಾರೆ. ಈ ದಿನ ಅಧಿಕ ಮಾಸದ ಪ್ರಯುಕ್ತ ಈ ಸುಂದರ ಪುರಂದರದಾಸರ ಕೃತಿಯನ್ನು ಯಥಾಮತಿ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಅರ್ಥೈಸಿದ್ದೀನಿ. ಇನ್ನೇನಾರು ವಿಶೇಷತೆಗಳಿದ್ದರೆ ಜಿಜ್ಞಾಸುಗಳು, ಜ್ಞಾನಿಗಳು ಇದನ್ನು ಕೇಳಿದಂಥವರು ದಯವಿಟ್ಟು ತಿಳಿಸಬೇಕು ಅಂತ ಪ್ರಾರ್ಥಿಸುತ್ತಾ, ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಜಗನ್ನಾಥ ದಾಸರದು ಈಶ್ವರನ ಮೇಲೊಂದು ಹರಿಕಥಾಮೃತ ಸಾರದು. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ರೋಚನ ಕಾಮಿತಪ್ರದ ಕರುಣಿಪುದೆ ಮಗೆ ಸದಾ ಸುಮಂಗಳವ. ಕಾಮಿತಪ್ರದ ಕರುಣಿಪುದೆ ಮಗೆ ಸದಾ ಸುಮಂಗಳವ. ಇವತ್ತಿನ ಕೀರ್ತನೆಯನ್ನು ನಾನು ಪುರಂದರ ಸಾಹಿತ್ಯ ದರ್ಶನ ಎನ್ನುವಂತಹ ಪುಸ್ತಕ, ಸಂಪುಟ 2, ಆಧ್ಯಾತ್ಮ ದರ್ಶನ ಅಂತ ಇದೆ. ಇದನ್ನು ಬರೆದಿರೋರು ರಾಮಚಂದ್ರ ರಾಯರು. ವಿದ್ಯಾಲಂಕಾರ ಪ್ರೊಫೆಸರ್ ಸಾಕ್ರು ರಾಮಚಂದ್ರ ರಾವ್ ಅವರ ಪುಸ್ತಕ. ಅದರಲ್ಲಿ ಕೀರ್ತನೆ ಮತ್ತು ಅರ್ಥಗಳು ಇದೆ ಪದಗಳಿಗೆ. ಅದರಿಂದ ನೋಡಿ ಯಥಾಮತಿ ಅರ್ಥವನ್ನು ಹೇಳಿದ್ದೆ. ಧನ್ಯವಾದ.